टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜಧಾನಿ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಹಳದಿ ಮಾರ್ಗ ಯಾವಾಗ ಓಪನ್ ಆಗುತ್ತೆ ಅಂತೇಳಿ ಕಾಯ್ತಾ ಇದ್ದಂತಹ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬರುವ ವಾರ ಅಂದರೆ ಆಗಸ್ಟ್ 10ನೇ ತಾರೀಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ಕೂಡ ತೋರಲಿರುವಂಥದ್ದು. ಸದ್ಯ ನಾನೀಗ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿದ್ದೀನಿ. ಅಂದರೆ RV ರೋಡ್ನಿಂದ ಬೊಮ್ಮಸಂದ್ರ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಮೆಟ್ರೋ ಮಾರ್ಗವನ್ನು ಈಗಾಗಲೇ ಕಳೆದ 2-3 ವರ್ಷಗಳಿಂದಲೂ ಕೂಡ ಇವತ್ತು ಓಪನ್ ಮಾಡ್ತೀವಿ, ನಾಳೆ ಓಪನ್ ಮಾಡ್ತೀವಿ ಅಂತೇಳಿ ಮೆಟ್ರೋ ಹೇಳ್ತಾ ಇತ್ತು. ಆದರೆ ಅದಕ್ಕೆ ಮುಹೂರ್ತ ನಿಗದಿಯಾಗಿರಲಿಲ್ಲ. ಬರುವ ಭಾನುವಾರ ಅಂದರೆ ಆಗಸ್ಟ್ 10ನೇ ತಾರೀಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಮಿಸಿ ಈ ಒಂದು RV ರೋಡ್ನಿಂದ ಬೊಮ್ಮಸಂದ್ರ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ಕೂಡ ತೋರ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಅಂದರೆ ಏನು ಜಯಪ್ರಕಾಶ್ ಮೆಟ್ರೋ ಅಂದರೆ JP ನಗರ ಮೆಟ್ರೋ ಸ್ಟೇಷನಿಂದ ಕೆಂಪಾಪುರ ಇರ್ಬೋದು, ಹೊಸಳ್ಳಿ ಮೆಟ್ರೋ ಸ್ಟೇಷನಿಂದ ಕಡಬಗೆರೆ ಅಂದರೆ 3ನೇ ಹಂತದ ಮೆಟ್ರೋಗೂ ಕೂಡ ನರೇಂದ್ರ ಮೋದಿಯವರು ಅಡಿಗಲ್ಲಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದು. ಈ ಒಂದು ಮಾರ್ಗದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಮಾರ್ಗದಲ್ಲಿ ಡ್ರೈವರ್ಲೆಸ್ ರೈಲುಗಳು ಅಂದರೆ ಚೈನಾ ಮೇಡ್ನ ಡ್ರೈವರ್ಲೆಸ್ ರೈಲುಗಳು ಸಂಚಾರ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ನಮ್ಮ ಮೆಟ್ರೋ ಬಳಿ ಈ ಒಂದು ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕೆ 3 ಡ್ರೈವರ್ಲೆಸ್ ಟ್ರೈನ್ಗಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ 16 ಮೆಟ್ರೋ ಸ್ಟೇಷನ್ಗಳಿಗೆ 20ರಿಂದ 25 ನಿಮಿಷಕ್ಕೆ ಒಂದರಂತೆ ಅಂದರೆ 25ರಿಂದ 25 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅಂದರೆ ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ 5ರಿಂದ 7 ನಿಮಿಷಕ್ಕೆ ಒಂದು ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಾ ಇದೆ. ಕಾರಣ ಅಂತೇಳಿದ್ರೆ ಆ ಮಾರ್ಗದಲ್ಲಿ ಈಗಾಗಲೇ 50ರಿಂದ 55ಕ್ಕೂ ಹೆಚ್ಚು ಮೆಟ್ರೋ ರೈಲುಗಳಿರುವಂಥದ್ದು. ಈ ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕೆ ಕೇವಲ 3 ರೈಲುಗಳು ಮಾತ್ರ ಇರುವಂಥ ಹಿನ್ನೆಲೆಯಲ್ಲಿ 20ರಿಂದ 25 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಕೂಡ ಸಂಚಾರ ಮಾಡುತ್ತೆ. 16 ಮೆಟ್ರೋ ಸ್ಟೇಷನ್ಗಳಿರುವಂತಂದರೆ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಒಟ್ಟು 16 ಮೆಟ್ರೋ ಸ್ಟೇಷನ್ಗಳಿರುವಂಥದ್ದು. ಆದರೆ ಎಲ್ಲವೂ ಕೂಡ ಎತ್ತರಿಸಿದ ಮಾರ್ಗ, ಯಾವು ಕೂಡ ಅಂಡರ್ಗ್ರೌಂಡ್ನಲ್ಲಿ ಸಂಚಾರವನ್ನು ಮಾಡೋದಿಲ್ಲ, ಎಲ್ಲವೂ ಕೂಡ ಎತ್ತರಿಸಿದಂಥ ಮಾರ್ಗ. ಒಟ್ಟು 19.15 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಈ ಒಂದು ಮೆಟ್ರೋ ಮಾರ್ಗಕ್ಕೆ ಬರೋಬ್ಬರಿ 5,000 ಕೋಟಿಯಷ್ಟು ವೆಚ್ಚವನ್ನು ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ ಬೆಂಗಳೂರಿನ ಸೌತ್ ವಿಭಾಗದ ಜನರೇನಿದ್ದಾರೆ ಅವರಿಗೆ ಈ ಒಂದು ಮೆಟ್ರೋ ಮಾರ್ಗ ಓಪನ್ನಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಕೇಂದ್ರ ರೈಲ್ವೆ ಸುರಕ್ಷತಾ ಆಯುಕ್ತರು ಕೂಡ 22ರಿಂದ 25ರವರೆಗೂ ಈ ಒಂದು ಮಾರ್ಗವನ್ನು ತಪಾಸಣೆಯನ್ನು ಮಾಡಿ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದು. ಅಂದರೆ ಈ ಮಾರ್ಗವನ್ನು ಓಪನ್ ಮಾಡ್ಬೋದು ನೀವು ಅನ್ನುವಂಥ ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಈಗ ಅಂದರೆ ಬೆಂಗಳೂರಿನ ಸಂಸದರಾಗಿರುವಂತಂದರೆ ದಕ್ಷಿಣ ಕ್ಷೇತ್ರದ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಇವತ್ತು ಈ ಮಾಹಿತಿಯನ್ನು ಟ್ವೀಟ್ ಮೂಲಕ ತಿಳಿಸಿರುವಂತಂದರೆ ಬರುವ ವಾರ ನರೇಂದ್ರ ಮೋದಿಯವರು 10ನೇ ತಾರೀಕು ಬೆಂಗಳೂರಿಗೆ ಆಗಮಿಸಿ ಈ ಒಂದು ಎಲ್ಲೋ ಮಾರ್ಗವನ್ನು ಓಪನ್ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಕೂಡ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.